ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನಿಂದ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ಆರಂಭ ಆಗಿದೆ. ಹಾಗಾಗಿ ಏರ್ಪೋರ್ಟ್ ರಸ್ತೆಯಲ್ಲಿ ಓಡಾಡುವ ಜನ ಎಚ್ಚರ ಎಚ್ಚರ ಎಚ್ಚರ, ಯಾಕೆಂದರೆ ವಿಪರೀತ ಟ್ರಾಫಿಕ್ ಜಾಮ್ ಆಗಿದೆ. ವಾಯುನೆಲೆಯಲ್ಲಿ ಏರ್ ಶೋ ನಡೀತಾ ಇದೆ. ಹಾಗಾಗಿ ಮೊದಲ ದಿನವೇ ಟ್ರಾಫಿಕ್ ಜಾಮ್ ಬಿಸಿ ಬೆಂಗಳೂರಿಗರಿಗೆ ತಟ್ಟಿದೆ. ಏರ್ ಶೋ ಪ್ರದೇಶದ ಸುತ್ತಮುತ್ತ ಭಾರಿ ಟ್ರಾಫಿಕ್ ಜಾಮ್ ಆಗಿದೆ. ಫ್ಲೈಓವರ್ ಆಗಿರ್ಬೋದು, ಸರ್ವಿಸ್ ರೋಡ್ ಆಗಿರ್ಬೋದು, ಎಲ್ಲ ಕಡೆ ಜಾಮ್ ಅನ್ನೋ ಪರಿಸ್ಥಿತಿ. ಎಲ್ಲಿಂದ? ಹೆಬ್ಬಾಳದಿಂದನೇ ಶುರು. ಹೆಬ್ಬಾಳದಿಂದ ಏರ್ ಶೋ ಸ್ಥಳದವರೆಗೆ ಅಂದರೆ ಯಲಹಂಕದ ತನಕ ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಆಗಿದೆ. ಸುಮಾರು 4ರಿಂದ 5 ಕಿಲೋಮೀಟರ್ ರಸ್ತೆ ಜಾಮ್ ಆಗಿದೆ. ಟ್ರಾಫಿಕ್ ಪೊಲೀಸರ ಜೊತೆಗೆ ವಾಹನ ಸವಾರರು ವಾಗ್ವಾದವನ್ನು ಮಾಡ್ತಾ ಇದ್ದಾರೆ. VIP ಗಳಿಗೆ ಮಾತ್ರ ರಸ್ತೆಯನ್ನು ಕ್ಲಿಯರ್ ಮಾಡಿಕೊಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಫ್ಲೈಓವರ್, ಒಂದು ಕಡೆ ಸರ್ವಿಸ್ ರೋಡ್, ಎಲ್ಲ ಕಡೆ ಟ್ರಾಫಿಕ್ ಜಾಮ್. ಪಾಪ ಎಮರ್ಜೆನ್ಸಿ ಫ್ಲೈಟ್ಗಳಿಗೆ ಹೋಗ್ತಕ್ಕಂಥವ್ರು ಏನು ಮಾಡಬೇಕು? ಬೆಳಗ್ಗೆ ಸ್ಕೂಲ್ಗಳಿಗೆ ಹೋಗೋ ಸ್ಕೂಲ್ ವೆಹಿಕಲ್ಸ್ ಏನು ಮಾಡಬೇಕು? ಇದಕ್ಕೆ ಇವರು ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿತ್ತು. ಅಟ್ಲೀಸ್ಟು ಒಂದು ರೋಡನ್ನು VIP ಗಳಿಗೆ ಬಿಟ್ಟು ಇನ್ನೊಂದು ರೋಡ್ನಲ್ಲಿ ಸಾರ್ವಜನಿಕರಿಗೆ ಓಡಾಡೋ ಹಂಗೆ ಮಾಡಿಕೊಡ್ಬೇಕಾಗಿತ್ತು. ನೀವು ಎಲ್ಲ ಕಡೆ ಓಡಾಡಿ ಅಂತ ಬಿಟ್ಬಿಟ್ಟು ಈಗ ಈ ಥರ ಟ್ರಾಫಿಕ್ ಜಾಮ್. ನೋಡಿ, ಅಲ್ಲೊಂದು ಆ್ಯಂಬುಲೆನ್ಸ್ ಸಿಕ್ಕಾಕೊಂಡಿದೆ. ಆ ಆ್ಯಂಬುಲೆನ್ಸ್ಗೆ ರೋಡ್ ಇಲ್ಲ. ಅಲ್ಲೇ ಪಕ್ಕದಲ್ಲಿ ಮಣಿಪಾಲ್ ಹಾಸ್ಪಿಟ್ಲ್ ಇದೆ, ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲ್ ಇದೆ, ಅಲ್ಲಿಗೆಲ್ಲ ಪೇಷಂಟ್ಸ್ ಹೋಗ್ತಾ ಇರ್ತಾರೆ. ಈ ಥರ ಮಾಡಿಕೊಂಡ್ರೆ ಹೆಂಗೆ? ದಾರಿ ಬಿಟ್ಟಿರೋದು VIP ಗಾಡಿ ಪಬ್ಲಿಕ್ಕಿಂದ ಏರ್ ಶೋ ಶುರುವಾಗಿದೆ. ಇವತ್ತಿಂದ ಏರ್ ಶೋ ಸಂಭ್ರಮ ಒಂದು ಕಡೆ ಆದರೆ ಟ್ರಾಫಿಕ್ ಕಿರಿಕಿರಿ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿಗರನ್ನು ಕಾಡ್ತಾ ಇದೆ. ಈ ಏರ್ಪೋರ್ಟ್ ರಸ್ತೆ ಏನಿದೆ, ಏರ್ಪೋರ್ಟ್ ರಸ್ತೆಯಲ್ಲಿನ ಈ ಟ್ರಾಫಿಕ್ ಜಾಮ್ನಿಂದಾಗಿ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂಥದ್ದು. ಅಂದರೆ ಯಾವ ರಸ್ತೆಗಳಿದ್ದಾವೆ, ಅಂದರೆ ಕನೆಕ್ಟಿವಿಟಿ ಕೊಡುವಂಥ ರಸ್ತೆ, ಕನೆಕ್ಟ್ ಮಾಡುವಂಥ ರಸ್ತೆಗಳೇನಿದ್ದಾವೆ ಆ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಜಾಮ್ ಆಗ್ತಾ ಇರುವಂಥದ್ದು. ಟ್ರಾಫಿಕ್ ಕಿರಿಕಿರಿಯನ್ನು ವಾಹನ ಸವಾರರು ಅನುಭವಿಸ್ತಾ ಇದ್ದಾರೆ. ಈಗ ಕೋಗಿಲು ಕ್ರಾಸ್ನಿಂದ ಏರ್ ಶೋ ನಡೀತಾ ಇರುವಂಥ ಏನು ಗೇಟ್ ದ್ವಾರ ಏನಿದೆ ಅಲ್ಲಿಗೆ ಹೋಗೋವರೆಗೂ ಕೂಡ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂಥದ್ದು. ಬಹುತೇಕ ಅಂದರೆ ಏನು ವಾಹನಗಳಿದ್ದಾವೆ ಅವೆಲ್ಲವೂ ಕೂಡ ಏರ್ ಶೋಗೆ ಹೋಗ್ತಾ ಇರುವಂಥ ವಾಹನಗಳು ಅವೆಲ್ಲವೂ ಕೂಡ ಈಗ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕೊಂಡಿದ್ದಾವೆ. ಜೊತೆಗೆ ಆ ಸರ್ವಿಸ್ ರಸ್ತೆ ಏನಿದೆ, ಸರ್ವಿಸ್ ರಸ್ತೆಯಲ್ಲೂ ಕೂಡ ಗಮನಿಸ್ಬೋದು, ಅದು ಕೂಡ ಸಂಪೂರ್ಣವಾಗಿ ಜಾಮ್ ಆಗಿರುವಂಥದ್ದು. ಅಂದರೆ ಇದು ಕಿಲೋಮೀಟರ್ವರೆಗೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಈಗ ಕಂಡು ಬರ್ತಾ ಇದೆ. ಆ್ಯಂಬುಲೆನ್ಸ್ಗಳು ಕೂಡ ಸಿಲುಕೊಂಡಿದ್ವು. ಆ್ಯಂಬುಲೆನ್ಸ್ಗಳು ಸಿಲುಕೊಂಡು ಅವುಗಳಿಗೆ ದಾರಿ ಕೊಡೋಕ್ಕಾಗದಂಥ ಪರಿಸ್ಥಿತಿ ವಾಹನ ಸವಾರದ್ದು. ಹೇಗೋ ತುಂಬ ಪ್ರಯಾಸ ಪಟ್ಕೊಂಡು ಆ್ಯಂಬುಲೆನ್ಸ್ಗಳು ಮೂವ್ ಆಗ್ತಾ ಇದ್ವು. ಜೊತೆಗೆ ಒಂದು ಆ ಕಡೆ VIP ಲೈನನ್ನು ಮಾಡಿದ್ದಾರೆ. VIP ಲೈನಲ್ಲಿ VIP ಗಳಿಗೆ VVIPಗಳಿಗೆ ಮಾತ್ರ ಅದು, ಅಂದರೆ ಏನು ಜನಪ್ರತಿನಿಧಿಗಳಿದ್ದಾರೆ ಹಾಗೆ ಬೇರೆ ಬೇರೆ ದೇಶಗಳಿಂದ ಏನು ಇಲ್ಲಿಗೆ ಬಂದಿರ್ತಾರೆ ಏರ್ ಶೋ ಆಗಿ ಅವರಿಗೆ ಅಂತ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅದು ಫ್ರೀ ಇದೆ. ಆದರೆ ಈ ಪಬ್ಲಿಕ್ಸ್ ಓಡಾಡುವಂಥ ಸಂಚಾರ ಮಾಡ್ತಾ ಇರುವಂಥ ಈ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗಿರುವಂಥ ಹಿನ್ನೆಲೆಯಲ್ಲಿ ವಾಹನ ಸವಾರರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕಾಗಿತ್ತು. ಪ್ರತಿ ವರ್ಷ ಕೂಡ ಏರ್ ಶೋ ನಡೆಯುತ್ತೆ. ಏರ್ ಶೋ ನಡೆದಂಥ ಸಂದರ್ಭದಲ್ಲಿ ಟ್ರಾಫಿಕ್ ಕಿರಿಕಿರಿ ಆಗುತ್ತೆ ಅನ್ನೋಂಥದ್ದು ಗೊತ್ತು. ಆದರೂ ಕೂಡ ಅದನ್ನು ವ್ಯವಸ್ಥಿತವಾಗಿ ಜಾಮ್ ಆಗಬಾರ್ದು, ಒಂದು ಮಟ್ಟಕ್ಕೆ ಕಡಿಮೆ ಮಾಡುವಂಥ ಕೆಲಸವನ್ನು ಟ್ರಾಫಿಕ್ ಪೊಲೀಸರು ಮಾಡಬೇಕಾಗಿತ್ತು. ಆದರೆ ಮಾಡಿಲ್ಲ ಅನ್ನೋ ಥರದ ಆಕ್ರೋಶವನ್ನು ವಾಹನ ಸವಾರರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಮೊದಲನೇ ದಿನ ಸಾವಿರಾರು ಸಂಖ್ಯೆಯಲ್ಲಿ ಏರ್ ಶೋವನ್ನು ನೋಡೋದಕ್ಕೆ ಜನ ಬರ್ತಾ ಇದ್ದಾರೆ. ಇನ್ನೂ 3 ದಿನ ಇದೇ ರೀತಿಯಾಗಿ ಆದರೆ ಹೇಗೆ ಅನ್ನೋ ಥರದ ಪ್ರಶ್ನೆ ಅವರದ್ದು. ಏನು ಟ್ರಾಫಿಕ್ ಪೊಲೀಸರಿದ್ದಾರೆ ಕೂಡಲೇ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಸರಿಯಾದಂಥ ಕ್ರಮಗಳನ್ನು ಸರಿಯಾದಂಥ ಎಲ್ಲಿ ಡೈವರ್ಷನ್ ಕೊಡಬೇಕು, ಎಲ್ಲಿ ಫ್ರೀ ಮಾಡಬೇಕು, ಇವೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಟ್ರಾಫಿಕ್ ಇಲಾಖೆ ಮಾಡಿದರೆ ಈ ಟ್ರಾಫಿಕ್ ಕಿರಿಕಿರಿ ಏನಿದೆ ಇದು
ಮುಂದಿನ 3 ದಿನಗಳಲ್ಲೂ ಆದರೂ ಕಡಿಮೆ ಆಗುತ್ತೆ ಅನ್ನೋ ಥರದ್ದು ಒಪಿನಿಯನನ್ನು ವಾಹನ ಸವಾರರು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾದು ನೋಡಬೇಕು ಯಾವ ರೀತಿಯಾಗಿ ವ್ಯವಸ್ಥೆ ಮಾಡ್ತಾರೆ ಅಂತ. ಕ್ಯಾಮರಾ ಪರ್ಸನ್ ಹೇಮಂತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಟ್ರಾಫಿಕ್ ಪೊಲೀಸರು ಫೈಲ್ಯೂರ್ ಆಗಿದ್ದಾರೆ ನನ್ನ ಪ್ರಕಾರ. ಅವ್ರಿಗೆ ಇಷ್ಟೊಂದು ಮೂವ್ಮೆಂಟ್ಸ್ ಇರುತ್ತೆ ಅಂತ ಗೊತ್ತಾದ ಮೇಲೆ ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತು. ಆಮೇಲೆ ಬೆಂಗಳೂರಿನಲ್ಲಿ ಏರ್ ಶೋ ನಡೀತಾ ಇರೋದು ಇದೇ ಮೊದಲನೇದೇನಲ್ಲ. ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೋಬೇಕು. ಯಾರ್ಯಾರಿಗೋ ಎಮರ್ಜೆನ್ಸಿ ಕೆಲಸಗಳಿರ್ತವೆ ನೋಡಿ, ಅಲ್ಲಿ ವಾಗ್ವಾದ ಆಗ್ತಾ ಇರೋದು ಯಾಕೆ ಬಿಡಲ್ಲ ಅಂತ. ಅವ್ರು ಏನೋ ಎಮರ್ಜೆನ್ಸಿ ಇರುತ್ತಪ್ಪ, ಇಮಿಡಿಯೇಟಾಗಿ ಏರ್ಪೋರ್ಟ್ಗೆ ಹೋಗಬೇಕಾಗಿರುತ್ತೆ, ಇನ್ಯಾವುದೋ ಕೆಲಸಕ್ಕೆ ಹೋಗಬೇಕಾಗಿರುತ್ತೆ, ಹಾಸ್ಪಿಟ್ಲಿಗೆ ಹೋಗಬೇಕಾಗಿರುತ್ತೆ. ನಾನು ಅದಕ್ಕೆ ಹೇಳಿದ್ದು, ಅಲ್ಲಿ ಸರ್ವಿಸ್ ರೋಡು ಮತ್ತು ಮೇಯ್ನ್ ರೋಡ್ ಇದೆಯಲ್ಲ, ಮೇಯ್ನ್ ರೋಡ್ನ ನೀವು VIP ಗಳಿಗೆ ಬಿಡಿ. ಅಟ್ಲೀಸ್ಟ್ ಸರ್ವಿಸ್ ರೋಡ್ನಾದರೂ ಪಬ್ಲಿಕ್ಸಿಗೆ ಬಿಟ್ಕೊಡ್ಬೇಕಲ್ಲ ಸ್ಮೂತಾಗಿ. ಅದೂ ಮಾಡಲಿಲ್ಲ ಅಂತಲೇ ಇಷ್ಟೊಂದು ಕತೆ ಆಗಿರೋದು ಇವಾಗ. ಅಲ್ಲಿ ಮುಂದೆ ಬೋರ್ಡ್ ಹಾಕಿದೆ, ಡಿವಿಯೇಷನ್ ಟುವರ್ಡ್ಸ್ ಏರ್ಪೋರ್ಟ್ ಅಂತ ಕೊಟ್ಟಿದ್ದಾರೆ. ಇನ್ ಸ್ಪೈಟ್ ಆಫ್ ದಟ್ ಇವರು VIP ಅಂತ ಬಿಡಲ್ಲ ಅಂತೆ. ಯಾಕೆ ಬಿಡಲ್ಲ ಸರ್? ದೇ ಹ್ಯಾವ್ ಟು ಮ್ಯಾನೇಜ್ ಇಟ್ ಪ್ರಾಪರ್ಲಿ. ಫಸ್ಟ್ ಆಫ್ ಆಲ್ ಮ್ಯಾನೇಜ್ ಮಾಡ್ತಿಲ್ಲ. ಡಿವಿಯೇಷನ್ ಕೊಟ್ಟಿದ್ದಾರೆ, ಅಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ, ಅಲ್ಲಿ ಬೋರ್ಡ್ ಇದೆ ಡಿವಿಯೇಷನ್ ಟುವರ್ಡ್ಸ್ ಏರ್ಪೋರ್ಟ್ ಅಂತ. ಬಿಡಬೇಕಲ್ಲ. ಇಲ್ಲ VIP ಇದು ನಾವು ಬಿಡಲ್ಲ ಅಂದರೆ ಫಾರ್ VIP ರೋಡ್ ಮಾಡಿರೋದು. ಟೋಲ್ ಕಟ್ಟಿಸ್ಕೊತಾ ಇದ್ದೀರಾ ತಾನೆ? VIP ಟೋಲ್ ಕಟ್ಟಿಸ್ಕೊತಾ ಇದ್ದೀರಾ? ಪಬ್ಲಿಕ್ ರೋಡ್ ತಾನೆ. ಇಸ್ ದಿಸ್ ಓನ್ಲಿ ಫಾರ್ VIP? ಹೇಳಿ ನೀವು. ಕರೆಕ್ಟು ಅವ್ರು ಕೇಳ್ತಾ ಇರೋದು. ನೀವು ಡಿವಿಯೇಷನ್ ಟುವರ್ಡ್ಸ್ ಏರ್ಪೋರ್ಟ್ ರೋಡ್ ಅಂತ ನೀವು ಕೊಟ್ಟ ಮೇಲೆ ಅವ್ರು ಬಂದಿದ್ದಾರಲ್ಲಿ. ನೀವು ಬೋರ್ಡ್ ಹಾಕ್ಬಿಟ್ಟು ಅರ್ಧ ದಾರಿಗೆ ಬಂದ ಮೇಲೆ ಬಿಡಲ್ಲ, ವಾಪಸ್ ಹೋಗಿ ಅಂದರೆ ಪಾಪ ಏನು ಮಾಡಬೇಕು? ಅದು ಬೆಂಗಳೂರಲ್ಲಿ. ಏನು ಯಾವ ಥರ ಮಿಸ್ಮ್ಯಾನೇಜ್ಮೆಂಟ್ ಇದು? ಇವರು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಲ್ಲ, ಟ್ರಾಫಿಕ್ ಪೊಲೀಸರು ಕರೆಕ್ಟಾಗಿ ಮೀಟಿಂಗ್ ಮಾಡ್ಕೊಂಡಿಲ್ಲ. ರಾಂಗ್. ಆ ರೋಡು ಏನು ಚಿಕ್ಕದಲ್ಲ, ನಿಮ್ಗೆ ಏರ್ಪೋರ್ಟ್ ರೋಡ್ ಏನು ಚಿಕ್ಕದಲ್ಲ. ಅಲ್ಲಿ ವೆಹಿಕಲ್ಸ್ನ ತಡೆಯುತ್ತೆ ಆ್ಯಕ್ಚುಲಿ ಎಷ್ಟು ಬಂದ್ರೂ.